ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಇನ್ನೂ ನಿಗೂಢವಾಗಿದೆ, ಮತ್ತಷ್ಟು ರೋಚಕತೆಯನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಬಂಗ್ಲಾಗುಡ್ಡದಲ್ಲಿದೆಯಾ ಈ ಒಂದು ಧರ್ಮಸ್ಥಳ ಬುರುಡೆ ರಹಸ್ಯ? ವಿಠಲ್ ಗೌಡನನ್ನ ಇವತ್ತು ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರ್ಗೆ ಕರ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದೇನು? ವಿಠಲ್ ಗೌಡಗೆ ಮತ್ತಷ್ಟು ಸಂಕಷ್ಟ ಕಾದಿದೆಯಾ? ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬಂಗ್ಲೆಗುಡ್ಡದ ಕಾಡಲ್ಲಿದೆಯಾ ಅತಿ ನಿಗೂಢ ರಹಸ್ಯ? ವಿಠಲಗೌಡನ ಬಂಗ್ಲೆಗುಡ್ಡಕ್ಕೆ ಕರ್ಕೊಂಡು ಹೋಗಿದ್ದೇಕೆ ಎಸ್ಐಟಿ ಮತ್ತೆ ಅಖಾಡಕ್ಕೆ ಇಳಿದಿದೆ. ಬುರುಡೆ ಕೇಸನ್ನ ಸಾಲ್ವ್ ಮಾಡಲೇಬೇಕು ಅಂತ ಅಂದುಕೊಂಡಿರೋ ಎಸ್ಐಟಿ ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸ್ತಿದೆ. ಒಂದಷ್ಟು ಮಂದಿಗೆ ಗಾಳ ಹಾಕಿರೋ ಎಸ್ಐಟಿ ಪ್ರತಿದಿನ ಅವರನ್ನೆಲ್ಲ ಕಚೇರಿಗೆ ಕರೆಸ್ಕೊಂಡು ವಿಚಾರಣೆ ನಡೆಸ್ತಿದೆ. ಎಸ್ಐಟಿ ಕೇಳ್ತಾಗಿರೋ ಪ್ರಶ್ನೆಗಳಿಗೆ ಎಲ್ಲರೂ ವಿಲವಿಲ ಒದ್ದಾಡ್ತಾಗಿದ್ದಾರೆ. ತಮಗೆ ಗೊತ್ತಿದ್ದ ಉತ್ತರಗಳನ್ನ ಹೇಳ್ತಾಗಿದ್ದಾರೆ. ಈ ಉತ್ತರಗಳನ್ನು ಕಲೆ ಹಾಕಿರೋ ಎಸ್ಐಟಿ ಬುರುಡೆ ಎಲ್ಲಿಂದ ಬಂತು, ಚಿನ್ನಯ್ಯನಿಗೆ ಬುರುಡೆ ಯಾರು ಕೊಟ್ಟಿದ್ದು ಅನ್ನೋದನ್ನ ಪತ್ತೆ ಹಚ್ಚಿದೆ. ಈಗ ಅವರು ಹೇಳ್ತಾಗಿರೋದು ಸತ್ಯಾನೋ ಸುಳ್ಳು ಅನ್ನೋದು ಗೊತ್ತಾಗ್ಬೇಕಿದೆ. ಆದ್ದರಿಂದ ಈವರೆಗೆ ಥಿಯರಿ ನಡೆಸ್ತಾಗಿದ್ದ ಎಸ್ಐಟಿ ಪ್ರಾಕ್ಟಿಕಲ್ಗೆ ಮುಂದಾಗಿದೆ. ವಿಠಲಗೌಡನನ್ನ ಕರಕಂಡು ಬಂಗ್ಲೆಗುಡ್ಡಕ್ಕೆ ಬಂದೇ ಬಿಟ್ಟಿದೆ. ಬುರುಡೆ ಕೇಸ್ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಬುರುಡೆ ಎಲ್ಲಿಯದ್ದು, ಯಾರು ತಂದಿದ್ದು ಅನ್ನೋದು ರಿವೀಲ್ ಆಗಲಿದೆ. ಹೌದು, ಧರ್ಮಸ್ಥಳದಲ್ಲೇ, ಅದು ಕೂಡ ಬಂಗ್ಲೆಗುಡ್ಡದಲ್ಲಿ ಬುರುಡೆ ತಂದಿದ್ದಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಧರ್ಮಸ್ಥಳಕ್ಕೆ ಕೆಲವು ತಿಂಗಳ ಹಿಂದೆ ಬಂದಿದ್ದ ಚಿನ್ನಯ್ಯ ಧರ್ಮಸ್ಥಳದ ಕಾಡುಗಳಲ್ಲಿ ಓಡಾಡಿದ್ದ. ಅಷ್ಟೇ ಅಲ್ಲದೆ ಬಂಗ್ಲೆಗುಡ್ಡದ ಕಾಡಲ್ಲೂ ಅಡ್ಡಾಡಿದ್ನಂತೆ. ಈ ವೇಳೆ ಆತನ ಕಣ್ಣಿಗೆ ಬುರುಡೆಯೊಂದು ಬಿದ್ದಿದೆ. ಆ ಬುರುಡೆಯನ್ನ ನೋಡಿದ ಆತ ಸುಮ್ಮನೆ ವಾಪಸಾಗಿದ್ದಾನೆ. ಆ ನಂತರ ಬುರುಡೆ ನೋಡಿದ್ದಾಗಿ ಸೌಜನ್ಯ ಮಾವ ವಿಠಲಗೌಡನಿಗೆ ತಿಳಿಸಿದ್ದಾನೆ. ಆಮೇಲೆ ನಡೆದಿದ್ದು ಪ್ಲಾನ್ಗಳ ಮಹಾಪೂರ. ಚಿನ್ನಯ್ಯ ವಿಠಲಗೌಡ ಸೇರಿದ ಹಾಗೆ ಒಂದಷ್ಟು ಮಂದಿ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ನಂತೆ ಚಿನ್ನಯ್ಯ ಮತ್ತು ವಿಠಲಗೌಡ ಬಂಗ್ಲೆಗುಡ್ಡದ ಕಾಡಲ್ಲಿ ಹೋಗಿ ಬುರುಡೆ ತಗೊಂಡು ಬಂದಿದ್ದಾರೆ. ಆ ನಂತರ ಇನ್ನಷ್ಟು ಪ್ಲಾನ್ ಮಾಡಿದ ಬುರುಡೆ ಗ್ಯಾಂಗ್ ಚಿನ್ನಯ್ಯನಿಂದ ದೂರು ಕೊಡಿಸಿದೆ. ಇದು ಈವರೆಗೆ ಎಸ್ಐಟಿಗೆ ಗೊತ್ತಾಗಿರೋ ವಿಚಾರ. ಈಗ ಇದೇ ವಿಚಾರವಾಗಿ ಬಂಗ್ಲೆಗುಡ್ಡಕ್ಕೆ ವಿಠಲಗೌಡನನ್ನ ಕರ್ಕೊಂಡು ಹೋಗಿದೆ ಎಸ್ಐಟಿ. ಕೆಲ ದಿನಗಳ ಹಿಂದೆ ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ಭೇಟಿ ಕೊಟ್ಟಿತ್ತು. ಬುರುಡೆ ವಿಚಾರವಾಗಿ ಬಂಗ್ಲೆಗುಡ್ಡಕ್ಕೆ ಎಂಟ್ರಿ ಕೊಟ್ಟಿತ್ತು. ಆ ವೇಳೆಯಲ್ಲಿ ವಿಠಲಗೌಡನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿತ್ತು. ಆದ್ರೆ ಆ ಸಮಯದಲ್ಲಿ ಮಹಜರು ಕಾರ್ಯಕ್ಕೆ ಎಸಿ ಅಥವಾ ತಹಶೀಲ್ದಾರ್ ಇರಲಿಲ್ಲ. ಆದ್ದರಿಂದ ಈಗ ಮಹಜರು ಕಾರ್ಯಕ್ಕೆ ಹೋಗಿದ್ರು ಎನ್ನಲಾಗ್ತಿದೆ. ಈಗ ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ಹೋಗಿರೋದ್ರಿಂದ ಇನ್ನಷ್ಟು ಅವಶೇಷಗಳನ್ನ ತೆಗೆಯುತ್ತಾ ಎಸ್ಐಟಿ. ಬುರುಡೆಯ ರಹಸ್ಯ ಸಂಪೂರ್ಣವಾಗಿ ರಿವೀಲ್ ಆಗತ್ತಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. 45 ನಿಮಿಷ ಮಹಜರು. ಎಸ್ಐಟಿಗೆ ಸಿಕ್ಕಿದ್ದೇನು? 5-6 ದಿನಗಳಿಂದ ಬುರುಡೆ ಗ್ಯಾಂಗ್ಗೆ ಬಿಸಿ ನೀರು ಕಾಯಿಸ್ತಾನೇ ಇದೆ ಎಸ್ಐಟಿ. ಒಂದಷ್ಟು ದಿನಗಳಿಂದ ಜಯಂತ್ ಮಟ್ಟಣ್ಣನವರ್, ವಿಠಲ್ ಗೌಡ, ಯೂಟ್ಯೂಬರ್ಗಳಾದ ಅಭಿಷೇಕ್ ಮತ್ತು ಮನಾಫ್ ಅವರನ್ನ ವಿಚಾರಣೆ ನಡೆಸಲಾಗ್ತಾನೇ ಇದೆ. ಬುಧವಾರ ಕೂಡ ಎಂದಿನಂತೆ ಎಲ್ಲರೂ ವಿಚಾರಣೆಗೆ ಬಂದಿದ್ರು. ವಿಠಲಗೌಡ ಕೂಡ ಎಂದಿನಂತೆ ವಿಚಾರಣೆಗೆ ಹಾಜರಾಗಿದ್ದ. ಆದ್ರೆ ಇದ್ದಕ್ಕಿದ್ದಂತೆ ವಿಠಲಗೌಡನನ್ನು ಬಂಗ್ಲೆಗುಡ್ಡಕ್ಕೆ ಕರೆತರಲಾಗಿದೆ. ಬುರುಡೆ ಸಿಕ್ಕಿತ್ತು ಅಂತ ಹೇಳಲಾದ ಜಾಗದಲ್ಲಿ ಶೋಧ ಕಾರ್ಯ ನಡೆಸಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಬರೋಬ್ಬರಿ 1 ಗಂಟೆಗಳ ಕಾಲ ಮಹಜರು ನಡೆಸಲಾಗಿದ್ದು ತನಗೆ ಬೇಕಾದ ಮಾಹಿತಿ ಸಂಗ್ರಹಿಸಿದೆ ಎಸ್ಐಟಿ. ಜಯಂತ್ ಅವರ 3 ಮೊಬೈಲ್ ವಶಕ್ಕೆ. ಮತ್ತೊಂದು ಕಡೆ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಬಂದ ಜಯಂತ್ ಅವರ 3 ಮೊಬೈಲ್ಗಳನ್ನು ಎಸ್ಐಟಿ ವಶಕ್ಕೆ ಪಡೆದಿದೆ. ಈ ಬಗ್ಗೆ ಸ್ವತಃ ಜಯಂತ್ ಹೇಳಿದ್ದಾರೆ. ಸತ್ಯ ಅತಿ ಶೀಘ್ರದಲ್ಲೇ ಹೊರಗಡೆ ಬರುತ್ತದೆ. ಎಸ್ಐಟಿ ಅವರಿಗೆ ಎಲ್ಲವನ್ನೂ ಹೇಳ್ತೇನೆ. ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಗೆ ಬರುತ್ತದೆ. ನನ್ನ 3 ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಗೆ ಧೈರ್ಯವಾಗಿ ಬಂದಿದ್ದೇನೆ. 164 ಹೇಳಿಕೆಯನ್ನ ದಾಖಲಿಸಿದ್ದೇನೆ ಎಂದಿದ್ದಾರೆ. ಅಲ್ಲಿ ಎಸ್ಐಟಿಗೆ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಹೇಳುವಂಗಿಲ್ಲ. ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ನಾನು ಉತ್ತರ ಕೊಡಲಿಕ್ಕೆ ಆಗಲ್ಲ. ಅಲ್ಲ, ಬೆಂಗಳೂರಲ್ಲಿ ಎಷ್ಟು ದಿನ ಇಟ್ಕೊಂಡಿದ್ರಿ ಬುರುಡೆ? ಅದೆಲ್ಲ ಎಸ್ಐಟಿಗೆ ಹೇಳ್ತೀನಿ. ಚಿನ್ನಯ್ಯ ಮಟ್ಟಣ್ಣನವರ್ ಕಾಲ್ ಹಿಸ್ಟ್ರಿ ತಲಾಶ್. ಕೆಲವೇ ದಿನಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ್ ಮೊಬೈಲ್ ರಿಟ್ರೀವ್ ಮಾಡಿತ್ತು ಎಸ್ಐಟಿ. ಈ ವೇಳೆ ಚಿನ್ನಯ್ಯನೇ ಸಂಪರ್ಕ ಮಾಡಿದ್ದರ ಬಗ್ಗೆ ದಾಖಲೆ ಲಭ್ಯವಾಗಿತ್ತು. ಮಟ್ಟಣ್ಣನವರ್ ಕಾಲ್ ಹಿಸ್ಟರಿ ತೆಗೆದಿರುವ ಎಸ್ಐಟಿ
ಚಿನ್ನಯ್ಯ ಮಟ್ಟಣ್ಣನವರ್ ಕಾಲ್ ಹಿಸ್ಟರಿ ಪರಿಶೀಲನೆ ಮಾಡಿದೆ. ಮಟ್ಟಣ್ಣನವರ್ಗೆ ಚಿನ್ನಯ್ಯನದ್ದೇ ಫಸ್ಟ್ ಕಾಲ್ ಅನ್ನೋದು ಗೊತ್ತಾಗಿದೆ. ಸಾಕ್ಷ್ಯಗಳ ಕೊರತೆಯಿಂದ ಇತರರು ಸೇಫ್ ಆದ್ರು ಅನ್ನೋ ಅನುಮಾನವೂಗಿದೆ. ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸ್ಥಳ ಮಹಜರಿಗೆ ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಅಲ್ಲಿ 1 ಗಂಟೆಗಳ ಕಾಲ ಮಹಜರು ಕಾರ್ಯವನ್ನ ಮಾಡಿರುವಂತಹ ಎಸ್ಐಟಿ ಅಧಿಕಾರಿಗಳಿಗೆ ಹಲವು ಮಹತ್ವದ ಮಾಹಿತಿಗಳು ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಶೇಷ ವರದಿಯನ್ನ ಮುಗಿಸ್ತಾ ಇದ್ದೀವಿ. ಪ್ರತಿದಿನ 3 ವಿಶೇಷ ವರದಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.